ಅದು ತೊಗೊಂಡ್ರೆ ಅದರಿಂದ ಬರೋ ಸಮಸ್ಯೆಗಳೇನಿದ್ದಾವೆ ಇದೆಲ್ಲ ಕೂಡ ತಿಳ್ಕೊಂಡು ಒಂದು ರೆಸ್ಪಾನ್ಸಿಬಿಲಿಟಿ ತೊಗೊಂಡ್ರೆ ಖಂಡಿತವಾಗಿ ನಾವೆಲ್ಲರೂ ಕೂಡ ಇದನ್ನು ಹೋರಾಡಿ ನಮ್ಮ ಮಂಗಳೂರನ್ನೇ ಪೂರ್ತಿಯಾಗಿ ಮುಕ್ತ ಮಾಡಲಿಕ್ಕೆ ಅವಕಾಶ ಇದೆ. ನಾವೆಲ್ಲ ಏನು ಮಾಡ್ತಾ ಇರ್ತೀವಿ, ಯಾರು ಪೆಡ್ಲಿಂಗ್ ಮಾಡ್ತಾರೋ ಅವರನ್ನು ಹಿಡ್ಕೊಂಡು ಒಳಗೆ ಹಾಕಲಿಕ್ಕೆ ಮಾಡ್ತಾ ಇರ್ತೀವಿ ಕೆಲಸ. ಭಾಳಷ್ಟು ಜನ ನಿಮ್ಮಲ್ಲೇ ನಮ್ಮ ಹತ್ರ ಬಂದು ಸೈಲೆಂಟಾಗಿ ನನಗೊಂದು ಚೀಟಿ ಕೊಟ್ಟು ಹೋಗ್ತಾರೆ, ಯಾರು ಈ ರೀತಿ ಬೇರೆ ಎಲ್ಲರಿಗೆ ಕೂಡ ಈ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ದಾರೆ ಅಂತ ಹೇಳಿ. ನನಗೆ ಯಾವುದೇ ಚೀಟಿ ಕೊಟ್ಟರು ಕೂಡ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇವೆ. ಅದು ಒಂದು ದಿವಸ ಇಲ್ಲ, ಒಂದು ವಾರ ಇಲ್ಲ, ಒಂದು ತಿಂಗಳಾದರೂ ಆಗಲೇ ಅವನನ್ನು ಹುಡುಕಿ ಹಿಡ್ಕೊಂಡು ಅರೆಸ್ಟ್ ಮಾಡಿ ಒಳಗಾಗ್ತೀವಿ ನಾವು. ಆದರೆ ಇಲ್ಲಿ ನಿಮಗೊಂದು ಗೊತ್ತು, ಈ ಡ್ರಗ್ಸ್ ಕೇಸಲ್ಲಿ ಸಿಕ್ಕಿದ್ರೆ ಅದು ಕೂಡ ಎಷ್ಟು ಕಷ್ಟ ಆಗುತ್ತಂದರೆ ಅವರಿಗೆ ಕೂಡ, ಅವನು ಯಾವುದೇ ಇರಲಿ, ಈ ಡ್ರಗ್ಸಲ್ಲಿ ಒಂದು 3 ಕ್ವಾಂಟಿಟಿ ಬರ್ತವೆ ಕೇಸ್ ಆದಾಗ. ಒಂದು ಇಂಟರ್ಮೀಡಿಯೇಟ್ ಕ್ವಾಂಟಿಟಿ ಮತ್ತು ಕಮರ್ಷಿಯಲ್ ಕ್ವಾಂಟಿಟಿ ಅಂತ 2 ಇದೆ. ಆ 2 ಕೇಸ್ ಆದರೆ ಮಿನಿಮಮ್ 20 ವರ್ಷ ಲೈಫು ಖಂಡಿತವಾಗಿ ಅವನು ಜೈಲಲ್ಲೇ ಇರಬೇಕು. ಆಮೇಲೆ ಬಾಕಿ ಎಲ್ಲ ಕೇಸುಗಳಲ್ಲಿ ನಿಮಗೆ ಬೇಲ್ ಆಗಬೇಕಾದ್ರೆ 90 ದಿವಸದಲ್ಲಿ ಚಾರ್ಜ್ ಶೀಟ್ ಆಗಬೇಕಂತ ಇರ್ತದೆ. ಈ ಕೇಸಲ್ಲಿ 180 ದಿವಸ ಬೇಕಾಗತ್ತೆ ಒಂದು. ಅದು ಬಿಟ್ಟು ಜಡ್ಜ್ ಖುದ್ದು ಬರೀಬೇಕಾಗತ್ತೆ ಅದರಲ್ಲಿ, ಇವನು ಇನ್ನು ಮುಂದೆ ಡ್ರಗ್ಸ್ ತಗೊಳ್ಳೋದಿಲ್ಲ ಅಂತ, ಡ್ರಗ್ಸ್ ಮಾರಾಟ ಮಾಡೋದಿಲ್ಲ ಅಂತ ಹೇಳಿ ನಾನು ನಂಬುತ್ತಿದ್ದೇನೆ ಅಂತ ಹೇಳಿ ಬರೀಬೇಕು. ಈ ಒಂದು ಆಲ್ರೆಡಿ 2ನೇ ಕೇಸು 3ನೇ ಕೇಸು ಆಗಿರ್ತದೆ, ಜಡ್ಜ್ ಅದು ಬರೆಯೋಕ್ಕೆ ಅವಕಾಶನೇ ಇಲ್ಲ. ಈ ರೀತಿಯಾದಾಗ ಅವನು ಪರ್ಮನೆಂಟಾಗಿ ಜೈಲಲ್ಲೇ ಕೂತಿರ್ತಾನೆ. ನಾವು ಕೂಡ ಪೊಲೀಸ್ ವತಿಯಿಂದ ನಾವೇನು ಅಂದ್ಕೊಂಡಿರ್ತೀವಿ, ನನ್ನ ಲೆಕ್ಕ ನಾನೇನು ಮಾಡ್ತೀನಿ, ಊರಲ್ಲಿ ಸುಮಾರು ಒಂದು 100 ಜನ ಇದ್ದಿರಬಹುದು ಎಲ್ಲ ಪೆಡ್ಲರ್ಸು ಸೇರಿ ಅಂತ ಹೇಳಿ ನಮ್ಮವರಿಗೆ ಹೇಳಿ ಲೆಕ್ಕ, ನೀವು ಯಾವುದೇ ಮಾಡಿ 100 ಜನ ಪರ್ಮನೆಂಟಾಗಿ ಜೈಲಲ್ಲಿ ಇರಲೇಬೇಕಂತ ಹೇಳ್ತೀನಿ. ಅವರು ಕೂಡ ಕಷ್ಟಪಟ್ಟು ಒಂದು 150 ಜನ ಹಿಡ್ಕೊಂಡು ಹೊರಗೆ ಬಂದರೆ ಮತ್ತೆ ಅರೆಸ್ಟ್ ಮಾಡೋದು ಇದು ಮಾಡ್ತಾ ಇರ್ತಾರೆ. ಬಟ್ ಇದು ಸೊಲ್ಯೂಷನ್. ನಾವಿದೆಲ್ಲ ಮಾಡಿ ರಿಸಲ್ಟ್ ತರ್ಬೋದು, 100ರಲ್ಲಿ ಒಂದು 50 ಸೆಕೆಂಡ್ 60 ಸೆಕೆಂಡ್. ಬಟ್ ಅದು 100ಕ್ಕೂ 100 ಕ್ಲಿಯರ್ ಆಗಬೇಕಂದ್ರೆ ಪ್ರತಿ ಕಡೆ ಸಮಾಜದಿಂದ ಅದು ಒಳಗಡೆಯಿಂದ ಬರಬೇಕಾಗುತ್ತೆ. ನೀವೆಲ್ಲ ಕೂತ್ಕೊಂಡು ನಿಮ್ಮ ಸುತ್ತಮುತ್ತ ಇದ್ದವರಿಗೆ ಏನು ಮಾಡೋದು ಬೇಕಾಗಿಲ್ಲ. ಸಣ್ಣ ನಿಮ್ಮೆಲ್ಲರಿಗೆ ಗೊತ್ತಿದೆ ಆಲ್ರೆಡಿ ಏನೇನು ಮಾಡಬೇಕಂತ ಹೇಳಿ, ಎಲ್ಲರೂ ಆಲ್ರೆಡಿ ಹೇಳಿರ್ತಾರೆ ಕೂಡ, ನೀವೆಲ್ಲ ನಿರ್ಣಯಗಳು ತಗೊಂಡಿರಬಹುದು ಈಗಾಗಲೇ. ಸಣ್ಣ ಮಟ್ಟದಲ್ಲಿ 5 ನಿಮಿಷ ಪ್ರತಿ ವಾರಕ್ಕೊಂದು 5 ನಿಮಿಷ 10 ನಿಮಿಷ, ಇಲ್ಲ ನನ್ನಿಂದ ಟೈಮ್ ಇಡೋಕ್ಕಾಗತ್ತಂದರೆ ಒಂದು ಪ್ರತಿ ದಿವಸ 10 ನಿಮಿಷ ಎಲ್ಲರಿಗೆ ಮಾತಾಡೋದು, ಕೌನ್ಸಿಲಿಂಗ್ ಮಾಡೋದು, ಸರ್ಕಿಲ್ಸ್ ಫಾರ್ಮ್ ಮಾಡಿಕೊಳ್ಳಿ, ಯೂತ್ ಸರ್ಕಿಲ್ ಫಾರ್ಮ್ ಮಾಡಿ, ಜಾಬ್ ಕೊಡೋಕ್ಕೆ, ಕೆಲಸ ಮಾಡಿಸೋಕ್ಕೆ ಸ್ಪೋರ್ಟ್ಸ್ ಸರ್ಕಿಲ್ಸು, ಇದರೊಟ್ಟಿಗೆ ಒಂದು ವಿಜಿಲ್ಯಾಂಟಿ ಸರ್ಕಿಲ್, ಡ್ರಗ್ಸ್ ವಿರುದ್ಧ ಅಭಿಯಾನ ಮಾಡಿ ಯುದ್ಧ ಮಾಡುವಂಥ ಒಂದು ಚಿಕ್ಕ ಸರ್ಕಿಲ್. ಎಲ್ಲ ಜವಾಬ್ದಾರಿ ಇದ್ದವರು, ಪೇರೆಂಟ್ಸು, ಎಂಥವ್ರು ಬೇಕೋ ನಿಮಗೆ ಗೊತ್ತಾಗುತ್ತೆ, ಇವರೆಲ್ಲ ಇಟ್ಕೊಂಡು ನಾವು ಕೆಲಸ ಮಾಡಿಸುವಂಥದ್ದು. ಆಮೇಲೆ ಎಲ್ಲಿ ನಿಮ್ಮಿಂದ ಮಾಡೋಕ್ಕಾಗಲ್ಲ ಅಥವಾ ನಿಮಗೆ ಮಾಹಿತಿ ಗೊತ್ತಿರ್ತದೆ ಇವನು ಕೈ ಮೀರಿ ಹೋಗಿದ್ದಾನಂತ ಹೇಳಿ ನಮಗೊಂದು ಮಾಹಿತಿ ಕೊಟ್ಟರೆ, ಆ ಕೈ ಮೀರಿ ಹೋಗಿದ್ದವರಂತೂ ನಮ್ಗೆ ಯಾರೂ ಬೇಕಾಗಿಲ್ಲ, ಜೈಲಲ್ಲೇ ಇರ್ತಾರೆ. ಅವರಿಗೆ ಸಮಾಜದಲ್ಲಿ ಅವರಿಗೆ ಯಾರಿಗೂ ಪ್ಲೇಸ್ ಬೇಕಾಗಿಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಮತ್ತು ಭಾಳಷ್ಟು NGOಗಳು ಕೂಡ ಇದರಲ್ಲಿ ಮುಂದೆ ಬರ್ತಾ ಇದ್ದಾವೆ ಕೆಲಸ ಮಾಡಲಿಕ್ಕಂತ ಹೇಳಿ. ಪ್ರತಿ ಮೌಲ್ವಿ ಕೂಡ, ಪ್ರತಿ ಜಮಾತ್ ಕಮಿಟಿಯಲ್ಲಿದ್ದಂಥ ಎಲ್ಲರೂ ಕೂಡ ನಮ್ಮ ಜಮಾತಲ್ಲಿ ಒಬ್ಬರನ್ನು ಕೂಡ ಡ್ರಗ್ಸ್ ತಗೊಳ್ಳಿಕ್ಕೆ ನಾವು ಬಿಡುವುದಿಲ್ಲ ಅಂತ ಹೇಳಿ ಒಂದು ತೀರ್ಮಾನ ಮಾಡಿಕೊಂಡು ಆ ದಾರಿಯಲ್ಲಿ ಪ್ರಯತ್ನ ಮಾಡಿದರೆ, ಅದಕ್ಕಾಗಿ ಪ್ರತಿ ದಿವಸ 5 ನಿಮಿಷ, ಪ್ರತಿ ದಿವಸ ಪ್ರತಿ ವಾರ ಸಾಕಾಗುತ್ತೆ, ಪ್ರತಿ ದಿವಸ 5 ನಿಮಿಷ ನೀವು ಆ್ಯಕ್ಚುಲಿ ಖರ್ಚು ಮಾಡಿ ಎಲ್ಲರಿಗಾಗಿ ಮಾತಾಡಿದರೆ, ಕರೆಕ್ಟಾಗಿ ಪ್ರಯತ್ನಪಟ್ಟು ಯಾರು ನಮ್ಮಲ್ಲಿ ಡ್ರಗ್ಸ್ಗೆ ಅಭ್ಯಾಸ ಆಗಿರಬೇಕು ಅಂತ ಹೇಳಿ ಒಂದು ಐಡೆಂಟಿಫೈ ಮಾಡಿಕೊಂಡಿದ್ರೆ, ಟಾರ್ಗೆಟ್ ಗೊತ್ತಾಗ್ತದೆ ನಮಗೆ, ನಿಮಗೆ ಗೊತ್ತಾಗ್ತದೆ. ರೆಗ್ಯುಲರ್ ಆಗಿ ಬರೋರ ಹತ್ರ ಮಾತಾಡಿ ಯಾರಿದ್ದಾರೆ ಅಂತ ಹೇಳಿ ಐಡೆಂಟಿಫೈ ಮಾಡಿಕೊಂಡು ಅವರನ್ನು ನೀವು ಟಾರ್ಗೆಟ್ ಮಾಡಿ ಕರ್ಕೊಂಡು ಬಂದು ಕೂರಿಸಿದ್ರೆ, ಮಾತಾಡಿಸಿದ್ರೆ, ನಾನು ನಂಬ್ತೀನಿ ಖಂಡಿತವಾಗಿಯೂ ನಮ್ಮ ಇಡೀ ಸಮಾಜವನ್ನೇ ನಾವು ಚೇಂಜ್ ಮಾಡಬಹುದು. ಒಂದು ಜಮಾತಲ್ಲಿದ್ದಂಥ ಒಂದು 100 ಜನರನ್ನು ಒಬ್ಬರು ಚೇಂಜ್ ಮಾಡಿಸಿದ್ರು, ಪ್ರತಿ ಜಮಾತು ಕೂಡ ಅದೇ ರೀತಿಯಲ್ಲಿ ಪ್ರಯತ್ನ ಮಾಡಿ ಇಡೀ ಸಮಾಜವು ಕೂಡ ಅದೇ ರೀತಿಯಲ್ಲಿ ಚೇಂಜ್ ಮಾಡಲಿಕ್ಕೆ ಅವಕಾಶ ಇದೆ.
ನಮ್ಮೂರಲ್ಲಿ ಏನು ಮಾಡ್ತೀವಿ, ನಮ್ಮ ಹತ್ರ ಇದ್ದಂಥ ಭಾಳಷ್ಟು ಶಕ್ತಿ ಇದೆ. ಈ ಎಲ್ಲ ಶಕ್ತಿ ಕೂಡ ಇನ್ನೊಬ್ಬನ ಜೊತೆ ಹೋಗಿ ಯಾವ ರೀತಿ ಗಲಾಟೆ ಮಾಡಬೇಕು, ಅವನಿಗೆ ಹೆಂಗೆ ಹೊಡಿಬೇಕು, ಇವನು ಹೆಂಗೆ ಅವನ ಮೇಲೆ ಕಲ್ಲು ಹೊಡಿಬೇಕು, ಈ ಶಕ್ತಿ ಎಲ್ಲ ಕೂಡ ಆ ಕಡೆ ಎಲ್ಲರನ್ನೂ ಕೂಡ ನಾಶ ಮಾಡೋದಕ್ಕೆ ಪ್ರಯತ್ನ ಮಾಡೋದಕ್ಕಿಂತ ಎಲ್ಲರೂ ಕೂಡ ಅವರವರ ಶಕ್ತಿಯನ್ನೆಲ್ಲವನ್ನು ಕೂಡ ಇನ್ನೊಬ್ಬರ ಒಳ್ಳೆಯದಕ್ಕಾಗಿ ನಮ್ಮ ಸಮಾಜವನ್ನು ನಶಮುಕ್ತರಾಗಿ ಮಾಡಲಿಕ್ಕಾಗಿ ಅವರೆಲ್ಲರೂ ಕೂಡ ಬಳಸುವಂಗೆ ನೀವೆಲ್ಲರೂ ಕೂಡ ಅವರನ್ನು ಮೋಟಿವೇಟ್ ಮಾಡಿದರೆ ಖಂಡಿತವಾಗಲೂ ಇದೆಲ್ಲ ಕೂಡ ನಮಗೆ ಸಾಧ್ಯವಾಗ್ತದೆ. ಯಾವಾಗಲೂ ಕೂಡ ನಮ್ಮ ಉದ್ದೇಶ, ನಮ್ಮ ಧ್ಯೇಯ ಎಲ್ಲವೂ ಕೂಡ ನಶಮುಕ್ತ ಭಾರತ ದೇಶ ಅಂತ ಇರ್ತದೆ. ಅದರಲ್ಲಿ ನಾವು ಮಾಡಬೇಕಾಗಿದ್ದು ನಮ್ಮ ಕೈಯಲ್ಲಿದ್ದಿದ್ದು ನಮ್ಮ ಊರು ನಶಮುಕ್ತ ಮಂಗಳೂರು. ಅದೇ ರೀತಿಯಲ್ಲಿ ನೀವು ನಿಮ್ಮ ಹಂತಗಳಲ್ಲಿ ನಶಮುಕ್ತ ಜಮಾತು ಅಥವಾ ತಾಲೂಕು ನಿಮ್ಮ ಲೆವೆಲಲ್ಲಿ ಪ್ರತಿಯೊಬ್ಬರು ನನ್ನ ಹಂತದಲ್ಲಿ ನನ್ನ ಕೈಯಿಂದ ಏನು ಮಾಡೋಕ್ಕಾಗತ್ತೆ ಡ್ರಗ್ಸ್ ವಿರುದ್ಧ ಹೋರಾಟದಲ್ಲಿ ಅಂತ ಹೇಳಿ ನೀವು ನಿಜವಾಗಲೂ ಅಂದ್ಕೊಂಡು ಹೋರಾಟ ಮಾಡಿದರೆ ಖಂಡಿತವಾಗಿ 6 ತಿಂಗಳು ಅಥವಾ 8 ತಿಂಗಳು ನಿಮ್ಮ ಕಣ್ಣು ಕಾಣಿಸುತ್ತೆ ಡೆವಲಪ್ಮೆಂಟ್ ಏನಿದೆ ಅಂತ ಹೇಳಿ. ಯಾವುದೋ ಕಾರಣಕ್ಕೆ ಮಂಗಳೂರು ಬಗ್ಗೆ ಏನೇನೋ ಹೇಳ್ತಾರೆ. ಎಲ್ಲ ಕ್ರೈಮು ಆಟೋಮ್ಯಾಟಿಕ್ಕಾಗಿ ಕಡಿಮೆ ಆಗ್ತದೆ, ಎಲ್ಲ ಗಲಾಟೆಗಳು ಕೂಡ ಕಡಿಮೆ ಆಗ್ತದೆ. ಸಂಪೂರ್ಣವಾಗಿ ಒಂದು ಪ್ರಶಾಂತವಾದಂಥ ಒಂದು ಮಂಗಳೂರನ್ನು ನಾವು ನೋಡಬಹುದು, ಸಿಗತ್ತೆ ನಮಗೆ. ಎಲ್ಲರೂ ಸೊ ಮುಂದಿನ 6-8 ತಿಂಗಳು ಇದು ಯಾವಾಗಲೂ ಕೂಡ ನಾನು ಮೊದಲು ಹೇಳಿದಂಗೆ ಒಂದು ಸಲ ಒಂದು ರೀತಿ 1-2 ದಿವಸ ಮಾತಾಡೋದು ಆಗೋದಿಲ್ಲ. ಪ್ರತಿ ದಿವಸ ಪ್ರತಿ ಗಂಟೆ ನಾವು ಕೂತಾಗೆಲ್ಲ ನಮ್ಮಿಂದ ಏನು ಮಾಡೋಕ್ಕಾಗತ್ತೆ ಅಂತ ನೋಡಿಕೊಂಡು ಅಂದ್ಕೊಂಡಿದ್ದನ್ನು ಮಾಡುವಂಥದ್ದು. ಅದು ನನ್ನಿಂದ ಮಾಡೋಕ್ಕಾಗಲ್ಲ ಖಂಡಿತವಾಗಿ. ನೀವಿದ್ದರೆ ನಿಮ್ಮ ಮಾತುಗೊಂದು ಗೌರವ ಇರ್ತದೆ ಎಲ್ಲರಿಗೆ ಕೂಡ. ಯಾವ ರೀತಿ ಯಾರಿಗೆ ಯಾವ ರೀತಿ ಮಾತಾಡಬೇಕು, ಯಾರನ್ನ ಯಾವ ರೀತಿ ಐಡೆಂಟಿಫೈ ಮಾಡಿ ಗುರುತಿಸಿ ಯಾವ ಸಮಯದಲ್ಲಿ ಹೇಗೆ ಬೆಳಬೇಕು ಅನ್ನುವಂಥದ್ದು ನಿಮ್ಗೆ ಆಟೋಮ್ಯಾಟಿಕ್ಕಾಗಿ ಗೊತ್ತಾಗ್ತದೆ. ಅದನ್ನು ಅರ್ಥ ಮಾಡಿಕೊಂಡು ನೀವೆಲ್ಲರೂ ಕೂಡ ಇವತ್ತು ಇದಕ್ಕೆ ಬಂದಿದ್ದೀರಿ. ಇಲ್ಲಿಂದ ಹೋದ ಮೇಲೆ ಮುಂದಿನ ಜನ್ರೇಷನ್ಸ್ ಏನಿದ್ದಾವೆ, ನಮಗೆ ಬರುವಂಥ ಮುಂದಿನ ಪ್ರತಿ ಜನ್ರೇಷನು ಕೂಡ ಯಾವುದೇ ಸಮಸ್ಯೆ ಇಲ್ಲದೆ, ಈ ಡ್ರಗ್ಸ್ ಅನ್ನುವಂಥದ್ದು ಇಲ್ಲದೆ ನಮ್ಮ ಮಂಗಳೂರನ್ನು ಕೂಡ ನಶಮುಕ್ತ ಮಾಡಲಿಕ್ಕೆ ನೀವೆಲ್ಲ ಮುಂದೆ ಬರ್ತಿದ್ದೀರಿ. ಅದೆಲ್ಲ ಆಗಲಿಕ್ಕೆ ಇವತ್ತು ಒಂದು ಒಳ್ಳೆಯ ಬಿಗಿನಿಂಗ್ ಅಂತ ಇಟ್ಕೊಳ್ಳೋಣ. ಭಾಳಷ್ಟು ಜನ ಸ್ಟಾರ್ಟ್ ಮಾಡಿ 1 ತಿಂಗಳಾಗಿ ಬಿಟ್ಬಿಡ್ತಾರೆ. ನಮ್ಮಲ್ಲಿದ್ದಂಥ ಯಾರೂ ಕೂಡ ಇವತ್ತು ನಾವು ಸ್ಟಾರ್ಟ್ ಮಾಡಬೇಕಂತ ಯೋಚಿಸಿದಂಥ ಈ ಅಭಿಯಾನವನ್ನು ಯಾವುದೇ ಕಾರಣಕ್ಕೆ ನಿಲ್ಲಿಸದೆ ನಮ್ಮ ಲಕ್ಷ್ಯವನ್ನು ನಾವು ಸಾಧಿಸಿ ನಮ್ಮ ಜಮಾತ್ ಕಂಪ್ಲೀಟಾಗಿ ನಶಮುಕ್ತವಾಗುವವರೆಗೆ ನಾವು ಬಿಡೋದಿಲ್ಲ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಎಲ್ಲರೂ ಕೂಡ ಕೆಲಸ ಮಾಡಿ ಮಂಗಳೂರನ್ನು ನಶಮುಕ್ತ ಮಾಡ್ತೀರಿ ಅಂತ ಆಶಿಸ್ತೇನೆ. ನನಗೆ ಅವಕಾಶ ಕೊಟ್ಟಂಥ ಎಲ್ಲರಿಗೆ ಕೂಡ ಧನ್ಯವಾದಗಳು.